Hello students, welcome to Druvika Academy. I hope everybody is doing good. ಫೈನ್. ಸೊ ಇವತ್ತಿನ ಹೊಸ ಅಪ್ಡೇಟ್ ಏನಪ್ಪ ಅಂದರೆ ಪಿ ಜಿ ಸಿ ಟಿ MBA MCA ಬಗ್ಗೆ ಒಂದು ಹೊಸ ಲಿಂಕ್ನ ಬಿಟ್ಟಿದ್ದಾರೆ. ಅದೇನಪ್ಪ ಅಂದರೆ ಪಿ ಜಿ ಸಿ ಟಿ 2024 ಮಾರ್ಕ್ಸ್ ಎಂಟ್ರಿ ಲಿಂಕ್ನ ಬಿಟ್ಟಿದ್ದಾರೆ. ಸೊ ಪ್ಲೀಸ್ ಗೋ ಆ್ಯಂಡ್ ಅಪ್ಡೇಟ್ ಯುವರ್ 6th ಸೆಮಿಸ್ಟರ್ ಮಾರ್ಕ್ಸ್. ಅವನು MBA ಆಗಿರಲಿ MCA ಬರೆದವರಾಗಿರಲಿ, ನಿಮ್ಮ 6th ಸೆಮಿಸ್ಟರ್ ಅಂದರೆ ನಿಮ್ಮ ಅಂಡರ್ ಗ್ರ್ಯಾಜುಯೇಷನ್, ನೀವು BCom BCA BBA ಏನು ಮಾಡಿದಿರಲ್ಲ, ಸೊ ಅದ್ರದ್ದು 6th ಸೆಮಿಸ್ಟರ್ದು ರಿಸಲ್ಟ್ ಬಂದಿದ್ರೆ ಆ ರಿಸಲ್ಟ್ನ ಹೋಗಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಕ್ಲಿಕ್ ಮಾಡಿಬಿಟ್ಟು ಲಾಗಿನ್ ಆಗಿ ನೀವು ಮಾರ್ಕ್ಸ್ನ ಎಂಟ್ರಿ ಮಾಡ್ಬೋದು. ಸೊ ಸೆಕೆಂಡ್ ಬರುತ್ತೆ, ಕೆಲವೊಬ್ಬರಿಗೆ ಇನ್ನೂ ಎಕ್ಸಾಮ್ಸ್ ನಡೀತಾ ಇದೆ, 6th ಸೆಮಿಸ್ಟರ್ ಎಕ್ಸಾಮ್ಸ್ ನಡೀತಾ ಇದೆ, ಕೆಲವೊಬ್ಬರಿಗೆ ಇನ್ನೂ ಎಕ್ಸಾಮ್ ಆಗಿದೆ, ರಿಸಲ್ಟ್ ಬಂದಿಲ್ಲ. ನಾವೇನು ಮಾಡ್ಬೇಕು ಸರ್? ಸೊ ನೀವು ಕೂಡ ಲಾಗಿನ್ ಆಗಿಬಿಟ್ಟು ರಿಸಲ್ಟ್ ಅವೇಟಿಂಗ್ ಅಂತ ಮತ್ತೆ ಸೆಲೆಕ್ಟ್ ಮಾಡಿಬಿಟ್ಟು ಸೇವ್ ಮಾಡಿ ಲಾಗೌಟ್ ಆಗಿ. ಯಾಕಂದರೆ ಇದನ್ನು ಯಾಕೆ ಮಾಡ್ಬೇಕು ಸರ್? ಹಾಗೆ ಇಟ್ಟರೆ ಆಗುತ್ತಲ್ಲ ಸರ್? ಹಾಗೆ ಇಟ್ಟರು ಕೂಡ ಏನು ಸಮಸ್ಯೆ ಇಲ್ಲ, ಬಟ್ ಅವರೂ ಕೂಡ ಗೊತ್ತಾಗಬೇಕು. ಏನು ಅನ್ನಿಸ್ಬಾರ್ದು ಅವ್ರಿಗೆ, ನೀವು ರಿಸಲ್ಟ್ ಬಂದಿದೆ ಅಂದರೂ ಕೂಡ ಅಪ್ಡೇಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸೊ ಮತ್ತೆ ಲಾಗಿನ್ ಆಗಿ ರಿಸಲ್ಟ್ ಅವೇಟಿಂಗ್ ಅಂತ ಇಡಿ, ಲಾಗೌಟ್ ಆಗಿ ಸೇವ್ ಮಾಡಿ ಲಾಗೌಟ್ ಆಗಿ. ಸೊ ನಿಮಗೇನು ಮಾಡ್ತಾರೆ ಅವರು, ಅಗೇನ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ದ ಮಾರ್ಕ್ಸ್ ಎಂಟ್ರಿ ಲಿಂಕ್. ಮತ್ತೆ ಬಿಡ್ತಾರೆ, ತಲೆ ಕೆಡಿಸ್ಕೋಬೇಡ್ರಿ. ಸೊ ಬಂದವರು ಅಪ್ಡೇಟ್ ಮಾಡಿರಿ, ಬರಲ್ದೇ ಇರೋರು ಲಾಗಿನ್ ಆಗಿ ರಿಸಲ್ಟ್ ಅವೇಟಿಂಗ್ ಅಂತ ಇಟ್ಬಿಟ್ಟು ಸೇವ್ ಮಾಡಿ ಲಾಗೌಟ್ ಆಗಿ ನಿಮಗೆ ಮತ್ತೆ ಮಾರ್ಕ್ಸ್ ಎಂಟ್ರಿ ಲಿಂಕ್ನ ಬಿಡ್ತಾರೆ. ಸೊ ಬಟ್ ಎಂಟ್ರಿ ಆಫ್ 6th ಸೆಮಿಸ್ಟರ್ ಮಾರ್ಕ್ಸ್ ಈಸ್ ಮ್ಯಾಂಡೇಟರಿ. ಯಾರು ಎಂಟ್ರಿ ಮಾಡಲ್ವೋ ನಿಮಗೆ ರ್ಯಾಂಕು ಅಲರ್ಟ್ ಆಗಲ್ಲ. ಬಿಕಾಸ್ ಅದು ಕೂಡ ಮಾರ್ಕ್ಸ್, ಗ್ರ್ಯಾಜುಯೇಷನ್ ಮಾರ್ಕ್ಸ್ ಕೂಡ ಕೆಲವೊಂದು ಸ್ವಲ್ಪ ಪರ್ಸೆಂಟೇಜ್ ಕೌಂಟ್ ಆಗೋದ್ರಿಂದ, ಸೊ ಅದು ಕೂಡ ಕೌಂಟ್ ಆಗೋದ್ರಿಂದ ಸೊ ಅದನ್ನು ಅಪ್ಲೋಡ್ ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ ಮ್ಯಾಂಡೇಟರಿ. ಪ್ಲೀಸ್ ಅಪ್ಡೇಟ್ ದಟ್. ರೈಟ್. ಸೊ ದಿಸ್ ದ ಅಪ್ಡೇಟ್ ಫಾರ್ ದ ಟುಡೇ. ಸೊ ನೆಕ್ಸ್ಟ್ ತುಂಬ ಜನ ಡೌಟ್ಸ್ ಕೇಳ್ತಾ ಇದ್ದಾರೆ, ಸರ್ ನನಗೆ ರಿಸಲ್ಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ ಸರ್, ರಿಸಲ್ಟ್ ಯಾವಾಗ ಬರುತ್ತೆ? ಸೊ ಡೋಂಟ್ ವರಿ, ನಾನು ಕಾಲ್ ಕೂಡ ಮಾಡಿದ್ದೆ. ಸೊ ಅವ್ರು ಏನು ಹೇಳಿದರು, MTech ಎಕ್ಸಾಮ್ಸ್ ಆದಮೇಲೆ ನಿಮ್ಮ ರಿಸಲ್ಟ್ ಬರುವಂಥ ಚಾನ್ಸಸ್ ಇರುತ್ತೆ. MTech ಎಕ್ಸಾಮ್ ಯಾವಾಗ? ಇದೇ ತಿಂಗಳು 18ನೇ ತಾರೀಕಿದೆ. 18ನೇ ತಾರೀಕು ಆದಮೇಲೆ ನಿಮ್ಮ ರಿಸಲ್ಟ್ ಬರುವಂಥ ಚಾನ್ಸ್ ಇದೆ. ಸೆಪ್ಟೆಂಬರ್ ಒಳಗಡೆ ಮೋಸ್ಟ್ ಪ್ರಾಬ್ಲಿ ನಿಮ್ಮ ರಿಸಲ್ಟ್ಸ್ ಬಂದುಬಿಡುತ್ತೆ, ಇನ್ನೂ ಕೂಡ ಡಿಲೇ ಮಾಡಲ್ಲ. ಸೊ ಹಂಗಾರೆ MBA MCA ಕಾಲೇಜ್ ಯಾವಾಗ ಹೋಗ್ಬೋದು ಸರ್? ಎಲ್ಲ ಪ್ರೊಸೆಸ್, ಆಪ್ಷನಲ್ ಎಂಟ್ರಿ 1, ಮಾಕ್ ಅಲಾಟ್ಮೆಂಟು, ಆಪ್ಷನ್ ಎಂಟ್ರಿ 1, ಆಪ್ಷನ್ ಎಂಟ್ರಿ 2, ಮತ್ತು ನೀವು ಸೆಲೆಕ್ಷನ್ ಆಗೋದು ಎಲ್ಲನೂ ಕೂಡ ಅಕ್ಟೋಬರ್ ಒಳಗಡೆ ಆಗಿಬಿಡುತ್ತೆ. ಅಕ್ಟೋಬರ್ ಎಂಡ್ ಒಳಗಡೆ ಇವೆಲ್ಲ ಪ್ರೊಸೆಸ್ ಆಗಿಬಿಡುತ್ತೆ. ಬಿಕಾಸ್ ನವಂಬರ್ ಒಳಗಡೆ ಅವ್ರು ಕಾಲೇಜ್ ಸ್ಟಾರ್ಟ್ ಮಾಡಬೇಕಾಗುತ್ತೆ MBA MCAಗಳು. ಸೊ ಅದಕ್ಕೋಸ್ಕರ ನಿಮ್ಮ ಅಕ್ಟೋಬರ್ ಒಳಗಡೆ ಆಲ್ಮೋಸ್ಟ್ ಆಗಿಬಿಡುತ್ತೆ. ಸೊ ನಥಿಂಗ್ ಟು ವರಿ. ಬಿಕಾಸ್ ಯಾಕೆ ಸರ್ ಅವರು ಡಿಲೇ ಮಾಡ್ತಿದ್ದಾರಪ್ಪ ಅಂದರೆ ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು, ಗವರ್ಮೆಂಟಿಂದ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. MBA ಕರ್ನಾಟಕದಲ್ಲಿ MBAಯಲ್ಲಿ ಎಷ್ಟು ಕಾಲೇಜಸ್ ಇದ್ದಾವೆ, ಆ ಕಾಲೇಜಲ್ಲಿ ಎಷ್ಟು ಸೀಟ್ ಇದ್ದಾವೆ, ಆ ಸೀಟ್ ಒಳಗಡೆ PGCET ಮೇಲೆ ಎಷ್ಟು, ಈ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. ಸೇಮ್ ವಿತ್ MCA ಆಲ್ಸೋ. ಈ ರೀತಿ ಸೀಟ್ ಮ್ಯಾಟ್ರಿಕ್ಸ್ ಗೌರ್ಮೆಂಟಿಂದ ಬರೋ ಕಾರಣಕ್ಕೋಸ್ಕರ ಅವರು ಡಿಲೇ ಮಾಡ್ತಿದ್ದಾರೆ. ಬಟ್ ಈ ಸತಿ ಪ್ರೊಸೆಸ್ ಎಲ್ಲ ಬೇಗ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಕೂಡ ಬೇಗ ಆಗಿಬಿಡುತ್ತೆ. ಲಾಸ್ಟ್ ಇಯರು ಕ್ಲಾಸ್ ಎದವರಿಗೆ ಆನ್ಲೈನ್ ಆಗಿತ್ತು, ಕ್ಲಾಸ್ B C ಅವರಿಗೆಲ್ಲ ಆಫ್ಲೈನ್ ಆಗಿತ್ತು. ಬಟ್ ಈ ಸತಿ ಎಲ್ಲ ಕ್ಲಾಸ್ದವರು ಕೂಡ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಐ ಹೋಪ್ ಎಲ್ಲರೂ ಕೂಡ ಅಪ್ಲೋಡ್ ಮಾಡಿದ್ದಾರೆ ಏನೇನು ಡಾಕ್ಯುಮೆಂಟ್ಸ್ ಅಂತ ನಾನು ವೀಡಿಯೋ ಮಾಡಿ ಕೂಡ ಹೇಳಿದ್ದೆ. ಸೊ ನೀವು ನೋಟಿಫಿಕೇಶನ್ ನೋಡಿ ಅಪ್ಲೋಡ್ ಮಾಡಿರ್ತಾರೆ. ಎಲ್ಲರದ್ದು ಕೂಡ ಮೋಸ್ಟ್ ಪ್ರಾಬಲಿ ಆನ್ಲೈನ್ ವೆರಿಫಿಕೇಷನ್ ಆಗ್ಬೋದು. ಆನ್ಲೈನ್ ಅಂದರೆ ಬೇಗ ಆಗಿಬಿಡುತ್ತೆ. ಅವರು ಸ್ಲಿಪ್ ಕೊಡ್ತಾರೆ, ನಿಮ್ಗೆ ವೆರಿಫಿಕೇಷನ್ ಆಗಿದೆ ಸ್ಲಿಪ್ ಬಿಡ್ತಾರೆ. ಆ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬೇಕು, ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟಿಂಗ್ ಮಾಡ್ಕೋಬೇಕು. ಫೈನ್. ಸೊ ದಟ್ ಈಸ್ ದ ಸೆಕೆಂಡ್ ಥಿಂಗ್, ದಟ್ ಯಾವಾಗ ಎಕ್ಸಾಮ್ ರಿಸಲ್ಟ್ ಬರುತ್ತೆ ಅಂತ. ಥರ್ಡ್ ಬಂದುಬಿಟ್ಟು ಇನ್ನೂ ತುಂಬ ಜನ ಕಾಲ್ ಮಾಡ್ತಾರೆ, ಸರ್ ನನಗೆ ಆಪ್ಷನಲ್ ಎಂಟ್ರಿ ಹೆಂಗೆ ಮಾಡೋದು ಗೊತ್ತಿಲ್ಲ ಸರ್. ಮಾರ್ಕ್ಸ್ ಗೊತ್ತು, ರ್ಯಾಂಕ್ ಗೊತ್ತು, ಬಟ್ ಆಪ್ಷನಲ್ ಎಂಟ್ರಿ ಹೆಂಗೆ ಮಾಡೋದು? ಸೊ ನಾನೇನು ಮಾಡ್ತೀನಿ, ಇವತ್ತು ಅಥವಾ ನಾಳೆ 2 ದಿನದಲ್ಲಿ ಒಂದು ಸ್ಪೆಷಲ್ ಲೈವ್ ಕ್ಲಾಸ್ ಮಾಡ್ತೀನಿ. ಸೊ 1 ಅವರ್ ಹೋದರೂ ಚಿಂತೆ ಇಲ್ಲ. ಸೊ ನಾನು ಯಾವ ರೀತಿ ಮಾಡಬೇಕು, ಆಪ್ಷನಲ್ ಎಂಟ್ರಿ ಹೆಂಗೆ ಮಾಡಬೇಕು, ಸೊ ಎಷ್ಟನೇ ಪ್ರಿಫರೆನ್ಸ್, ನಿಮ್ಮ ರ್ಯಾಂಕಿಂಗ್ ಎಷ್ಟನೇ ಪ್ರಿಫರೆನ್ಸ್ ಕೊಡಬೇಕು, ಯಾವ ಆಧಾರದ ಮೇಲೆ ಪ್ರಿಫರೆನ್ಸ್ ಕೊಡಬೇಕು. ಸೊ ನೀವು ಮಾಕ್ ಅಲಾಟ್ಮೆಂಟ್ ನೋಡ್ಕೊಂಡು ಪ್ರೀವಿಯಸ್ ಇಯರ್ ಮಾಕ್ ಅಲಾಟ್ಮೆಂಟ್ ನೋಡಿ ಡಿಸೈಡ್ ಮಾಡಬೇಕಾ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ನೋಡಿ ಡಿಸೈಡ್ ಮಾಡಬೇಕಾ, ಅಥವಾ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ನೋಡಿ ಡಿಸೈಡ್ ಮಾಡಬೇಕಾ? ಇದನ್ನೆಲ್ಲ ಕೂಡ ಹಂತವಾಗಿ ನಾನು ಇವತ್ತು ಅಥವಾ ನಾಳೆ 2 ದಿನದೊಳಗಡೆ ಈ ಒಂದು ಕ್ಲಾಸ್ ಮಾಡಿ ಹೇಳ್ತೀನಿ. ನಥಿಂಗ್ ಟು ವರಿ. ಆಲ್ರೆಡಿ ಹ್ಯಾವ್ ಪ್ರಾಮಿಸ್ಡ್ ಯು ಥ್ರೂ ಔಟ್ ದ ಜರ್ನಿ ಐ ವಿಲ್ ಬಿ ವಿತ್ ಯು, ಧ್ರುವಿಕಾ ಅಕಾಡೆಮಿ ವಿತ್ ಯು. ಸೊ ನಾವು ಹಿಂಗೆ ಹೇಳ್ಕೊಡ್ತೀವಿ, ತಲೆ ಕೆಡಿಸ್ಕೋಬೇಡ್ರಿ. ಇವತ್ತು ಅಥವಾ ನಾಳೆ ಒಳಗಡೆ ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ನಥಿಂಗ್ ಟು ವರಿ. ರೈಟ್. ಸೊ ಇದು ಇವತ್ತಿನ ಅಪ್ಡೇಟ್ ಬಂದುಬಿಟ್ಟು. ಸೊ ಯಾರ್ಯಾರು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ 6th ಸೆಮಿಸ್ಟರ್, ಪ್ಲೀಸ್ ಗೋ ಆ್ಯಂಡ್ ಅಪ್ಡೇಟ್. ಸೊ ಬರಲ್ದಿರೋರು ಕೂಡ ಹೋಗ್ಬಿಟ್ಟು ರಿಸಲ್ಟ್ ಅವೇಟಿಂಗ್ ಅಂತ ಹಾಕಿ ಸೇವ್ ಮಾಡಿ ಲಾಗೌಟ್ ಆಗಿ. ಸೊ ಇವತ್ತಿಗೆ ಇಷ್ಟು. ಸೊ ಇನ್ನೊಂದು ಲಾಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ 2025 PGCETಗೆ MBA ಮತ್ತು MCAಗೆ ವಾರಿಯರ್ಸ್ ಬ್ಯಾಚ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇದರಲ್ಲಿ ಕೂಡ ನೀವು ಏನು ಸೇಮ್ ಯಾರ್ಯಾರು ಬ್ಯಾಚ್ಕೋ ಸ್ಟೂಡೆಂಟ್ಸ್ ಇದ್ರಿ, ಲೈವ್ ಕ್ಲಾಸಸ್, ರೆಕಾರ್ಡೆಡ್ classes, mock test, everything whatever we have covered in 2024, in the same way we are launched 2025 batch course also. The name is Warriors batch course. So ನಿಮ್ಮಲ್ಲಿ ನಾನು ಏನು ರಿಕ್ವೆಸ್ಟ್ ಮಾಡೋದಂದರೆ, ನಿಮ್ಮ ಜೂನಿಯರ್ಸ್ ಯಾರು ಇರ್ತಾರೆ ಪ್ಲೀಸ್ ರೆಕಮೆಂಡ್ ದಮ್. ಸೊ ಹೇಳಿ ಧ್ರುವಿಕಾ ಅಕಾಡೆಮಿ ಅಂತ ಇದೆ, ಸೊ ಅವ್ರು ಬ್ಯಾಚ್ ಕೋರ್ಸ್ನ ಆಫರ್ ಮಾಡ್ತಾರೆ ಅಂತ ಹೇಳಿ
ವೆರಿ ರೀಸನೇಬಲ್ ಪ್ರೈಸ್ ಒಳಗಡೆ ನಾವು ಬ್ಯಾಚ್ ಕೋರ್ಸ್ನ ಕೊಡ್ತಿದ್ದೀವಿ ಅಂಟಿಲ್ ಎಕ್ಸಾಮಿನೇಷನ್ವರೆಗೂ, ನೆಕ್ಸ್ಟ್ ಇಯರ್ ಎಕ್ಸಾಮಿನೇಷನ್ವರೆಗೂ ಈ ಒಂದು ಬ್ಯಾಚ್ ಕೋರ್ಸ್ ನಡೀತಿದೆ. ಪ್ಲೀಸ್ ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳಿ ಸೊ ಈ ಒಂದು ಮಾಹಿತಿಯನ್ನು ತಲುಪಿಸಿ ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ಫೈನ್. ಸೊ ಇವತ್ತಿಗೆ ಈ ಒಂದು ಅಪ್ಡೇಟ್ ಬಂದಿದೆ. ನೆಕ್ಸ್ಟ್ ಅಪ್ಡೇಟ್ ಜೊತೆಗೆ ಮತ್ತೆ ಬರ್ತೀನಿ, ಮತ್ತೆ ನಿಮಗೆ ಅವೆಲ್ಲ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ. ನಾಳೆ ಅಥವಾ ಇವತ್ತಿನೊಳಗಡೆ ಒಂದು ಕ್ಲಾಸ್ ಮಾಡಿಬಿಟ್ಟು ಮಾಕ್ ಅಲಾಟ್ಮೆಂಟ್ ಅಥವಾ ನಿಮ್ಮ ಆಪ್ಷನ್ ಎಂಟ್ರಿ ಹೆಂಗೆ ಮಾಡೋದು ಅಂತ ನಿಮಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಫೈನ್. ಸೊ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಸೊ ಇಫ್ ಯು ಲೈಕ್ ದಿಸ್, ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್ ದ ವಿಡಿಯೋ, ಶೇರ್ ಇಟ್, ಸಬ್ಸ್ಕ್ರೈಬ್ ಟು ದ ಚಾನಲ್ ಇಫ್ ಯು ಹ್ಯಾವ್ ಸಬ್ಸ್ಕ್ರೈಬ್ಡ್ ಇಟ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿರಿ. ಫೈನ್. ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.